ಕಾಂಗ್ರೆಸ್ ಬಿಜೆಪಿಗೆ ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದಂತಹ ಒತ್ತಡ ಇದೆ. ಉಪಚುನಾವಣೆಯ ಕೆಲವು ವಾರಗಳು ಉಳಿದಿರುವಂತಹ ಕೇವಲ ಒಂದು ವಾರ ಉಳಿದಿದೆ. ಅಷ್ಟರಲ್ಲಿ ಎಲ್ಲಾ ಲೆಕ್ಕಾಚಾರಗಳು ಮುಗಿಬೇಕು, ಚುನಾವಣೆಯ ಪ್ರಚಾರವೂ ಆಗಬೇಕು. ಕೇವಲ ಒಂದು ವಾರ ಮಾತ್ರ ಬಾಕಿ ಇದೆ ಚುನಾವಣೆಯನ್ನ ಎದುರಿಸೋಕೆ. ರಣಕಣದಲ್ಲಿ ಮತಯಾಚನೆಯಲ್ಲಿ ಇಡೀ ಸರ್ಕಾರವೇ ಭಾಗಿಯಾಗ್ತಾ ಇದೆ. ದಾವಣಗೆರೆ ಎಸ್ಎಸ್ ಫ್ಯಾಮಿಲಿ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬ, ಎರಡೂ ಕುಟುಂಬಗಳಿಗೂ ಕೂಡ ಬೈ ಎಲೆಕ್ಷನ್ ಗೆಲ್ಲುವಂತಹ ಸವಾಲಿದೆ. ಸಮರ ಕಣಕ್ಕೆ ಪದೇ ಪದೇ ಸಿದ್ದರಾಮಯ್ಯ ಭೇಟಿ ನೀಡ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ಇರೋದ್ರಿಂದ ಗೆಲುವು ಅನಿವಾರ್ಯ. ಒಂದ್ ವೇಳೆ ಸೋತ್ರೆ ಹೈಕಮಾಂಡ್ ಮುಂದೆ ಮುಜುಗರ ಆಗತ್ತೆ, ಕುರ್ಚಿಗೆ ಕಂಟಕ ಬಂದರೂ ಬರ್ಬೋದು. ಕಾಂಗ್ರೆಸ್ ಮಾತ್ರವಲ್ಲ, ವಿಪಕ್ಷಗಳಿಗೂ ಕೂಡ ಚುನಾವಣೆ ಸವಾಲಾಗಿ ಪರಿಣಮಿಸಿದೆ. ರಾಜ್ಯದಲ್ಲಿ ಕೈಪಡೆ ಕಟ್ಟಿ ಹಾಕಿದ್ರೆ ಬಿಗ್ ಡ್ಯಾಮೇಜ್ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಗೆದ್ಬಿಟ್ರೆ ಬಿಗ್ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ವಿಪಕ್ಷಗಳಿಗೆ ಜನ ಮನ್ನಣೆ ಹಾಕ್ತಾರಾ ಇಲ್ವಾ? ಹೀಗಾಗಿ ಚುನಾವಣೆವರೆಗೂ ಅಬ್ಬರದ ಪ್ರಚಾರ ನಿರ್ಧಾರ. ಬೈ ಎಲೆಕ್ಷನ್ ಅಖಾಡದಲ್ಲೇ ಉಳಿದಿದ್ದಾರೆ ಘಟಾನುಘಟಿಗಳು. ಶತಾಯಗತಾಯ ಉಪಚುನಾವಣೆ ಗೆಲುವಿಗಾಗಿ ಗೇಮ್ ಪ್ಲಾನ್ ಆಗ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಉಪಚುನಾವಣೆಯನ್ನ ಗೆಲ್ಲಿಲ್ಲ ಅಂದ್ರೆ ಬಿಜೆಪಿಗೆ ಮತ್ತೆ ಸೋಲಿನ ರುಚಿ ನೋಡಬೇಕಾಗತ್ತೆ. ಹಾಗಾಗಿ ಬಿಜೆಪಿ ಕೂಡ ಈ ಸರ್ತಿ ಅದೇನೇ ಪಕ್ಷದಲ್ಲಿ ವೈಮನಸ್ಸುಗಳಿದ್ರು ಮತ್ತೇನೇ ಇದ್ರೂ ಒಗ್ಗಟ್ಟು ಪ್ರದರ್ಶನ ಮಾಡೋಕೆ ಮುಂದಾಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ, ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬ, ಎರಡೂ ಕೂಡ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಡೀ ಸರ್ಕಾರ ಮತ್ತು ಅಲ್ಲಿನ ನಾಯಕರು, ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲರೂ ಕೂಡ ಉಪಚುನಾವಣೆಯಲ್ಲಿ ಇಳಿದು ಈಗ ಶತಾಯಗತಾಯ ನಮ್ಮದೇ ಸರ್ಕಾರ ಇದೆ, ನಾವು ಗೆಲ್ಲಲೇಬೇಕು ಅನ್ನುವಂಥ ಅನಿವಾರ್ಯತೆ ಉಂಟಾಗಿದೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಮುಂದೆ ಮುಜುಗರ ಆಗತ್ತೆ. ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಅವರ ಕುರ್ಚಿಗೂ ಕೂಡ ಒಂದಷ್ಟು ಕಂಟಕಗಳು ಬಂದರೂ ಬರಬಹುದು. ಹಾಗಾಗಿ ಈ ಒಂದು ಮಾತು ಕೂಡ ಚರ್ಚೆ ಕೇಳಿ ಬರ್ತಾ ಇತ್ತು. ಹಾಗಾಗಿ ಕಾಂಗ್ರೆಸ್ಗೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಎರಡೂ ಕ್ಷೇತ್ರಗಳಲ್ಲಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಕಾಂಗ್ರೆಸ್ಗೆ ಈಗ ಅವರದೇ ಸರ್ಕಾರ ಇರೋದ್ರಿಂದ ಗೆಲುವು ಸಾಧಿಸಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇದೆ. ಇನ್ನು ಬಿಜೆಪಿ ಈ ಬಾರಿ ಯಾವ ಕಾರಣಕ್ಕೂ ಸೋಲು ಉಣ್ಣಲ್ಲ ಅನ್ನುವಂತಹ ಶತಾಯಗತಾಯ ಪ್ರಯತ್ನದಲ್ಲಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಮಂಜರಿ, ಎರಡೂ ಪಕ್ಷಗಳು ಕೂಡ ಇಡೀ ವಿಪಕ್ಷದ ನಾಯಕರುಗಳು ಜೊತೆಗೆ ಸರ್ಕಾರದ ಸಚಿವರು, ಶಾಸಕರೆಲ್ಲರೂ ಕೂಡ ಎರಡೂ ಕ್ಷೇತ್ರದಲ್ಲಿ ಬೀಡ್ಬಿಟ್ಟಿದ್ದಾರೆ. ಒಂದು ಕಡೆ ಆಡಳಿತ ಪಕ್ಷಕ್ಕೆ ಅನಿವಾರ್ಯ ಗೆಲುವು, ಯಾಕಂದ್ರೆ ಅವರದ್ದೇ ಆದಂತಹ ಸರ್ಕಾರ ಇರೋದ್ರಿಂದ ಸೋತ್ರೆ ಅದು ದೊಡ್ಡ ಮಟ್ಟಿನ ಮುಜುಗರ ಅನ್ನುವಂತಹದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ವಿಪಕ್ಷಗಳು ತಮ್ಮ ಸಾಮರ್ಥ್ಯವನ್ನ ಇಲ್ಲಿ ತೋರಿಸಿದ್ದೇ ಆಗಿದ್ದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಹೈಕಮಾಂಡ್ ಎಲ್ಲಾ ರೀತಿಯಾದಂತಹ ಒಂದಿಷ್ಟು ಸಹಕಾರವನ್ನ ನೀಡುತ್ತೆ ಅನ್ನುವಂತಹದ್ದು ಕೂಡ ಬಿಜೆಪಿ ನಾಯಕರಿಗೆ ಇರುವಂತಹ ಒತ್ತಡ. ಹಾಗಾಗಿ ಎರಡೂ ಸರ್ಕಾರದ ಅಂದ್ರೆ ಎರಡೂ ಪಕ್ಷಗಳು ಕೂಡ, ಸರ್ಕಾರದವರು ಹಾಗೂ ಪ್ರತಿಪಕ್ಷಗಳು ಎರಡೂ ಕೂಡ ಬಾಗಲಕೋಟೆ ಮತ್ತೆ ದಾವಣಗೆರೆಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಪ್ರಮುಖವಾಗಿ ನಿತ್ಯವೂ ಕೂಡ ಸರ್ಕಾರದ ವಿಚಾರವಾಗಿ ಮಾತನಾಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಎರಡೂ ಕ್ಷೇತ್ರಗಳಿಗೂ ಕೂಡ ಭೇಟಿ ನೀಡಿ ಪ್ರಚಾರವನ್ನ ಕೈಗೊಳ್ತಿದ್ದಾರೆ. ಮತ್ತ BS ಯಡಿಯೂರಪ್ಪ, ವಿಜೇಂದ್ರ ಸೇರಿದಂತೆ ಮುನ್ನೆಲೆಯ ನಾಯಕರುಗಳು ಅಂದ್ರೆ ಮೊದಲ ಹಂತದ ನಾಯಕರುಗಳು ಸೇರಿದಂತೆ ಎಲ್ಲಾ ಕಾರ್ಯಕರ್ತರು ಕೂಡ ಅಲ್ಲಿ ಭಾಗಿಯಾಗ್ತಾ ಇರುವಂತಹದ್ದು. ಹಾಗಾಗಿ ಇನ್ನೇನು ಕೆಲವೇ ದಿನಗಳಿವೆ, ಸುಮಾರು 6 ರಿಂದ 7 ದಿನಗಳು ಮಾತ್ರ ಬಹಿರಂಗ ಪ್ರಚಾರಕ್ಕೆ ಸಮಯಾವಕಾಶ ಇರೋದ್ರಿಂದ ಇಬ್ಬರಿಗೂ ಕೂಡ ಅನಿವಾರ್ಯ ಆಗಿದೆ. ಹಾಗಾಗಿ ಸಹಜವಾಗಿ ಪ್ರಚಾರದ ಕಾವು ಕೂಡ ಜೋರಾಗಿರುವಂತಹದ್ದು. ಮಂಜರಿ. ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಉಪಚುನಾವಣೆ ಕೇವಲ ಒಂದು ವಾರ ಮಾತ್ರ ಬಾಕಿ ಇದೆ. ಎರಡೂ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ವಿಪಕ್ಷದವರು ಇಬ್ಬರೂ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ಗೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ, ಮತ್ತೊಂದು ಕಡೆ ಬಿಜೆಪಿ ಈ ಬಾರಿ ಯಾವ ಕಾರಣಕ್ಕೂ ನಾವು ಸೋಲನ್ನು ಒಪ್ಪಿಕೊಳ್ಳಲ್ಲ ಅಂತ ಬಿಜೆಪಿ ಕೂಡ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.